ರಾಷ್ಟ್ರೀಯ ನಾಯಕರು, ನಮ್ಮ ಸರ್ವೋಚ್ಚ ನಾಯಕರಾದಂತಹ ರಾಹುಲ್ ಗಾಂಧಿ ಸಾಹೇಬರು ಪ್ರಪ್ರಥಮ ಬಾರಿಗೆ ನಮ್ಮ ರಾಜ್ಯದ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನು ವೋಟ್ ಚೋರಿಯ ಜ್ವಾಲೆ ನಮ್ಮ ನಾಯಕರು ಹಚ್ಚಿದ್ರು. ಇದು ಇವತ್ತು ದೇಶ ವ್ಯಾಪ್ತಿ ಇವತ್ತು ಸಂಚಲನ ಮೂಡಿಸಿದೆ. ತದನಂತರ ಏನು ನಮ್ಮ ರಾಜ್ಯದ ಇನ್ನೊಂದು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಆಯ್ತಲ್ಲ, ಅದನ್ನು ಕೂಡ ಇವತ್ತು ದೇಶ ವ್ಯಾಪ್ತಿ ಸಂಚಲನ ಮೂಡಿಸಿದೆ. ತದನಂತರ ಮೊನ್ನೆ ರಾಹುಲ್ ಗಾಂಧಿ ಅವರು ಏನು ಹೈಡ್ರೋಜನ್ ಬಾಂಬ್ ಅನ್ನೋ ಒಂದು ಕಾನ್ಸೆಪ್ಟ್ನ ಮೂಲಕ ಬ್ರೆಜಿಲ್ನ ಮಾಡೆಲ್ 22 ಕಡೆ ಆ ಎಮ್ಮೊಂದು ಓಟ್ ಐತಂತೆ. ಬ್ರೆಜಿಲ್ ದೇಶ ನಮ್ಮ ದೇಶದ ಪ್ರಜೆನೇ ಅಲ್ಲ ತಾಯಿ. 22 ಕಡೆ ಓಟ್ ಕೊಟ್ಟಿದ್ದಂತಹ ನಮ್ಮ ಚುನಾವಣಾ ಆಯೋಗಕ್ಕೆ ನಾನು ಏನು ಹೇಳಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಇಲ್ಲಿ ಇವತ್ತು ಕೂಡ ಏನು ನಿನ್ನೆ ನಡೆದಂತಹ ಬಿಹಾರದ ಚುನಾವಣೆಯಲ್ಲಿ ಏನು ಚುನಾವಣೆ ಪೂರ್ವವಾಗಿ 69 ಲಕ್ಷ ಮತದಾರರು, ಯಾರು ಮತದಾರರವರು? ಕಾಂಗ್ರೆಸ್ ಪಕ್ಷದ ಮತದಾರರು, ಏನು ಅಲ್ಪಸಂಖ್ಯಾತರಾಗಿರ್ಬೋದು, ಹಿಂದುಳಿದ ವರ್ಗದವರಾಗಿರ್ಬೋದು, ಅವರೆಲ್ಲ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ನ ಗುರ್ಸಿ ಇವರು ಆತಂಕವಾದಿಗಳು ಅಂತ ಇವರು ಒಂದು ಪಟ್ಟಿ ಕಟ್ಟಿ ಕಾಂಗ್ರೆಸ್ ಪಕ್ಷದ ಮತದಾರರನ್ನ ಇವರು 67 ಲಕ್ಷ ಮತದಾರರನ್ನ ಬಿಹಾರ ರಾಜ್ಯದಲ್ಲಿ ಡಿಲೀಟ್ ಮಾಡೋದ್ರ ಮೂಲಕ ಮತ್ತು ಏನೋ ಒಂದು ಬಿಹಾರದ ರಾಜ್ಯದ ಮಾತೆಯರಿಗೆ ಕೋಡ್ ಆಫ್ ಕಂಡಕ್ಟ್ ಇದ್ದರೂ ಒಬ್ಬೊಬ್ಬ ಮಹಿಳೆಗೆ 10,000 ಹಾಕೋದ್ರ ಮೂಲಕ ಕೋಡ್ ಆಫ್ ಕಂಡಕ್ಟ್ ಉಲ್ಲಂಘನೆ ಮಾಡೋದ್ರ ಮೂಲಕ ಇವತ್ತು ಏನು ಚುನಾವಣೆ ಅಕ್ರಮವಾಗಿ ಇವತ್ತು ಬಿಹಾರ ರಾಜ್ಯದಲ್ಲಿ NDA ಮೈತ್ರಿಕೂಟ ಇವತ್ತು ಜಯಗಳಿಸಿದೆ. ಅದೆಲ್ಲ ದಯಮಾಡಿ ಚುನಾವಣಾ ಆಯೋಗ ಅದನ್ನು ಅವರು ಏನೇನು ಅಕ್ರಮ ಮಾಡಿದರೆ ಅವನ್ನೆಲ್ಲ ಪರಿಶೀಲಿಸಿ ಅವ್ರ ವಿರುದ್ಧ ಕ್ರಮ ತಗೋಬೇಕು. ಏನಿದೊಂದು ವೋಟ್ ಚೋರಿ ಪ್ರತಿ ಬೂತ್ಗಳಲ್ಲೂ ಆಗಿದೆ, ಪ್ರತಿ ಮತಗಟ್ಟೆಯಲ್ಲೂ ಆಗಿದೆ. ಅದಕ್ಕೋಸ್ಕರ ನಮ್ಮ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ಚಿಬ್ಬಿ ಸಾಹೇಬರು ಕೂಡ ಇವತ್ತು ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ. ಅವರ ನೇತೃತ್ವದಲ್ಲಿ ಇವತ್ತು ನಾವೀಗ ಚುನಾವಣಾ ಆಯೋಗದ ಕಚೇರಿಯನ್ನು ಮುತ್ತಿಗೆ ಹಾಕಕ್ಕೆ ನಮ್ಮ ಯುವ ಕಾಂಗ್ರೆಸ್ನ ಸೈನಿಕರು ಇವತ್ತೆಲ್ಲ ಸಜ್ಜರಾಗಿದ್ದೀವಿ. ನಾವೆಲ್ಲರೂ ಕೂಡ ರಾಜ್ಯದ ಮೂಲೆಗಳಿಂದ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ವಿರುದ್ಧ ಸಿಡಿದೆದ್ದು ರಾಜ್ಯದ ಮೂಲೆಯಿಂದ ಯುವಕರು ಬೆಂಗಳೂರಿಗೆ ಬಂದು ಚುನಾವಣಾ ಆಯೋಗದ ಮುತ್ತಿಗೆ ಹಾಕಕ್ಕೆ